ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಲೋಕೇಶ್. ಗೀತಾ ತಾನೇನ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ವೀಕೆಂಡ್ ಬಂತಂದರೆ ಸಾಕು, ನಮ್ಮ ಮನೆಯ ಸಾಕು ಪ್ರಾಣಿಗಳಿಗೆ ಎಲ್ಲಿಗೆ ಕರ್ಕೊಂಡು ಹೋಗಬೇಕು, ಏನು ಮಾಡಬೇಕು ಅನ್ನೋದು ನಮಗೆ ಒಂದು ದೊಡ್ಡ ಸವಾಲಾಗಿ ಪರಿಣಮಿಸುತ್ತೆ. ಆದರೆ ನಮ್ಮ ಸಾಕು ಪ್ರಾಣಿಗಳನ್ನು 4 ಗೋಡೆಗಳ ಮಧ್ಯೆ ಬಂಧಿಸಿಟ್ಕೊಳ್ಳಿಕ್ಕೂ ಆಗಲ್ಲ. ಯಾಕೆಂದರೆ ಅದಕ್ಕೆ ಆದಂಥ ಒಂದು ಪ್ರೈವಸಿ, ಒಂದು ಫ್ರೀಡಮ್ ಅನ್ನೋದು ಖಂಡಿತವಾಗಿಯೂ ನಮ್ಮ ಸಾಕು ಪ್ರಾಣಿಗಳಿಗೆ ಬೇಕಾಗಿರುತ್ತೆ. ಹಾಗಾಗಿ ನಮ್ಮ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಒಂದು ಅತ್ಯದ್ಭುತವಾದಂಥ ಒಂದು ಪ್ರೇಕ್ಷಣೀಯ ಸ್ಥಳವಾದಂಥ ನಮ್ಮ ಕಬ್ಬನ್ ಪಾರ್ಕ್ನಲ್ಲಿ ಒಂದು ಡಾಗ್ ಪಾರ್ಕ್ ಇದೆ. ಡಾಗಿಗಳಿಗೋಸ್ಕರನೇ ಅಲ್ಲಿ ಒಂದು ಸುಂದರ ಲೋಕ ಇದೆ. ಅದಕ್ಕೆ ಮುಕ್ತವಾಗಿ ಸ್ವೇಚ್ಛೆಯಾಗಿ ಆಟ ಆಡಲಿಕ್ಕೆ ಅಲ್ಲಿ ಒಂದು ಸ್ವರ್ಗನೇ ಇದೆ ಅಂತ ಹೇಳ್ಬೋದು. ಬನ್ನಿ, ನಮ್ಮ ಈ ಬೆಂಗಳೂರಿನಲ್ಲಿರ್ತಕ್ಕಂಥ ಕಬ್ಬನ್ ಪಾರ್ಕ್ನಲ್ಲಿ ಡಾಗ್ ಪಾರ್ಕ್ ಏನಿದೆ, ಅಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಹೇಗಿದೆ, ಅಲ್ಲಿ ನೀವು ಯಾವ ಥರ ಇರಬೇಕು, ನಿಮ್ಮ ಡಾಗಿಗಳಲ್ಲಿ ಯಾವ ಥರ ಫ್ರೀಡಮಾಗಿ ಆಟ ಆಡುತ್ತೆ ನೋಡ್ಕೊಂಬರೋಣ. ಬನ್ನಿ, ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಸ್ನೇಹಿತರೆ, ನಮ್ಮ ಈ ದಿನನಿತ್ಯದ ಜೀವನದಲ್ಲಿ ನಮ್ಮ ಹಾಗೆ ಅವಿಭಾಜ್ಯವಾಗಿ ನಮ್ಮ ಒಟ್ಟಿಗೆ ಇರುವಂಥದ್ದು, ನಮ್ಮ ಜೀವನದಲ್ಲಿ ನಮ್ಮೊಂದಿಗೆ ಸೇರಿಕೊಂಡಿರುವಂಥ ಒಂದು ಅತ್ಯಮೂಲ್ಯವಾದಂಥ ವ್ಯಕ್ತಿ ಎಂದರೆ ನಮ್ಮ ಡಾಗೇಶ್ ಬಾಯ್ ಆ್ಯಂಡ್ ಡಾಗಿ ಏನಿದೆ, ಮನುಷ್ಯನ ಜೊತೆಗೆ ಅಷ್ಟು ಅತ್ಯದ್ಭುತವಾಗಿ ಒಂದು ಹೊಂದಾಣಿಕೆಯಿಂದ ನಮ್ಮೊಟ್ಟಿಗೆ ಅದು ಜೀವಿಸುತ್ತೆ. ಹಾಗಾಗಿ ಅದನ್ನು ಒಂದು 4 ಗೋಡೆಗಳ ಮಧ್ಯದಲ್ಲಿ ಅದನ್ನು ಕಟ್ಟಾಕಿ ಸಾಕೋದು ಅಂದರೆ ತುಂಬಾ ಒಂಥರ ಮನಸ್ಸಿಗೆ ಬೇಜಾರಾಗುತ್ತೆ. ಬಟ್ ಏನು ಮಾಡೋದು, ನಾವು ಅದನ್ನು ಒಂದೊಂದು ಸಲ ಕಟ್ಟಾಕಬೇಕಾಗುತ್ತೆ. ಬಟ್ ಅದು ಕಟ್ಟಾಕೋದೇ ದೊಡ್ಡ ಹಿಂಸೆ ಆಗಬಾರ್ದಲ್ವ, ಅದಕ್ಕೆ ವಾರಾಂತ್ಯದಲ್ಲಿ ಅದಕ್ಕೆ ಒಂದು ಎಂಟರ್ಟೈನ್ಮೆಂಟ್ ಬೇಕಲ್ವ. ಹಾಗಾಗಿ ಅದನ್ನು ನಾವು ನಮ್ಮ ಮೋಟು ಪತ್ಲನ್ನ ಕರ್ಕೊಂಡು ನಮ್ಮ ಕಬ್ಬನ್ ಪಾರ್ಕ್ಗೆ ಬಂದಿದ್ದೇವೆ. ಅಲ್ಲಿ ಅವರು ಯಾವ ಥರ ಆಟ ಆಡ್ತಾ ಇದ್ದಾರೆ, ಹೇಗೆಲ್ಲ ಇದೆ, ಅಲ್ಲಿ ಬೇರೆ ನಾಯಿಗಳ ಜೊತೆ ಹೇಗೆಲ್ಲ ಇರ್ತಾರೆ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತೀನಿ. ದಯವಿಟ್ಟು ಯಾರ್ಯಾರು ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಐಕನ್ನ ಪ್ರೆಸ್ ಮಾಡಿ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ವೀಡಿಯೋಗಳನ್ನ ನಾನು ನಿಮ್ಗೆ ತಲುಪಿಸ್ತಾ ಇರ್ತೀನಿ. ಹಾಗೆ ಈ ವಿಡಿಯೋನ ಯಾರ್ಯಾರು ನಿಮ್ಮ ಡಾಗ್ ಪ್ರೇಮಿಗಳಿದ್ದಾರೆ, ಡಾಗ್ ಲವರ್ಸ್ ಇದ್ದಾರೆ, ಅವ್ರಿಗೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಯಾರ್ಯಾರು ಡಾಗಿ ಸಾಕೋಕ್ಕಾಗಲಿಲ್ಲ, ನನಗೆ ಡಾಗಿಗಳನ್ನ ನೋಡ್ಕೊಳ್ಳೋದಕ್ಕಾಗಲ್ಲ, ಯಾರ್ಯಾರು ಶ್ವಾನ ಪ್ರೇಮಿಗಳಿದ್ದೀರಾ, ಯಾರ್ಯಾರು ಡಾಗಿ ಪ್ರೇಮಿಗಳಿದ್ದೀರಾ, ಅವರೆಲ್ಲರೂ ಕೂಡ ಇಲ್ಲಿ ಬಂದು ಎಲ್ಲ ನಾಯಿಗಳ ಜೊತೆ ನೀವು ಆಟ ಆಡ್ಬೋದು, ನೋಡ್ಬೋದು, ಖುಷಿ ಪಡ್ಬೋದು, ಮುಟ್ಬೋದು. ಯಾವುದೇ ರೀತಿಯಾದಂಥ ಭಯ ಇಲ್ಲದೇ ಮುಕ್ತವಾಗಿ ಅಲ್ಲಿರತಕ್ಕಂಥ ಶ್ವಾನಗಳ ಜೊತೆ ನೀವು ಮುಕ್ತವಾಗಿ ಬೆರಿಬೋದು. ಬನ್ನಿ, ಹೇಗಿದೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ಈ ಡಾಗ್ ಪಾರ್ಕ್ ಎಲ್ಲಿದೆ ಕಬ್ಬನ್ ಪಾರ್ಕಲ್ಲಿ ಅಂತಂದರೆ, ಸ್ಟೇಟ್ ಲೈಬ್ರರಿ ಇದೆ ಅಲ್ವಾ, ಅದ್ರ ಪಕ್ಕದಲ್ಲೇ, ಅಂದರೆ ನಮ್ಮ ಸೆಂಟ್ರಲ್ ಲೈಬ್ರರಿ ಏನಿದೆ ಕಬ್ಬನ್ ಪಾರ್ಕ್, ಅದರ ಪಕ್ಕದಲ್ಲೇ ಇದೆ, ಬಲಭಾಗದಲ್ಲಿ. ತುಂಬ ಅತ್ಯದ್ಭುತವಾಗಿ ತುಂಬ ಚೆನ್ನಾಗಿದೆ. ಬಟ್ ಇಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಪ್ಪ ಅಂದರೆ, ನೀವು ನಿಮ್ಮ ಡಾಗಿನ ಅಲ್ಲಿ ಕರ್ಕೊಂಡು ಬರಬೇಕು ಅಂತಂದರೆ ಅದಕ್ಕೆ ವ್ಯಾಕ್ಸಿನೇಷನ್ ಕಾರ್ಡ್ ಅದೆಲ್ಲ ಇರಬೇಕು. ಅದಕ್ಕೆ ಪ್ರತಿ ವರ್ಷ ನೀವೇನು ವ್ಯಾಕ್ಸಿನೇಷನ್ ಹಾಕ್ಸ್ತೀರಾ ಅದರದ್ದು ಡೀಟೇಲ್ಸ್ ಅದನ್ನೆಲ್ಲ ತೊಗೊಂಬರ್ಬೇಕು. ಹಾಗೆ ಅಲ್ಲಿ ಕುಡಿಲಿಕ್ಕೆ ನಿಮ್ಮ ಡಾಗಿ ಆಟಾಡಿ ಸುಸ್ತಾಯಿತು ಅಂತಂದರೆ ಅದಕ್ಕೆ ಕುಡಿಲಿಕ್ಕೆ ತಿನ್ನಲಿಕ್ಕೆ ನೀವೇ ಅದಕ್ಕೆ ತಿಂಡಿ ಮತ್ತು ವಾಟರ್ ಬಾಟಲ್ನ ನೀವೇ ತರಬೇಕು. ಹಾಗೆ ಇನ್ನೊಂದು ಏನಪ್ಪ ಪ್ರಮುಖವಾದಂಥ ವಿಚಾರ ಅಂತಂದರೆ, ಅಲ್ಲಿ ನಮ್ಮ ಡಾಗಿ ಏನಾದರೂ ಮಲಮೂತ್ರ ವಿಸರ್ಜನೆ ಮಾಡಿದರೆ ಅದನ್ನು ನಾವೇ ನಮ್ಮ ಡಾಗ್ದು ಕ್ಲೀನ್ ಇದು ಇರುತ್ತಲ್ಲ ಅದರಲ್ಲಿ ನಾವೇ ಅದನ್ನು ಕ್ಲೀನ್ ಮಾಡಬೇಕಾಗತ್ತೆ. ಹಾಗೆ ಅದನ್ನೆಲ್ಲ ನೀಟಾಗಿ ಹೈಜಿನಿಕ್ಕಾಗಿ ಮೇಂಟೈನ್ ಮಾಡ್ಕೋಬೇಕು ಪ್ಲೇಸ್. ಯಾಕೆಂದರೆ ಬೇರೆ ಡಾಗಿಗಳಿಗೆ ಯಾವುದೇ ರೀತಿಯಾದಂಥ ಇನ್ಫೆಕ್ಷನ್ ಆಗಲಿ ಬೇರೆ ಏನೂ ಆಗಬಾರ್ದು. ಆ ಥರ ಎಲ್ಲ ಸುಂದರವಾಗಿ ಸ್ವಚ್ಛವಾಗಿ ನಾವು ಅದನ್ನು ನೋಡ್ಕೋಬೇಕಾಗಿದೆ. ಅಲ್ಲಿ ಪರಿಸರನ ನೀವೇ ನೋಡ್ತಾ ಇದ್ದೀರಲ್ಲ, ಶ್ವಾನ ಪ್ರೇಮಿಗಳೆಲ್ಲ ಅಲ್ಲಿ ವ್ಯಾಲೆಂಟೈರ್ಸು ಎಷ್ಟೋ ಜನ ಇರ್ತಾರೆ, ತುಂಬ ಜನ ವ್ಯಾಲೆಂಟೈರ್ಸ್ ಇರ್ತಾರೆ. ನಿಮ್ಗೆ ಏನಾರು ಡಾಗಿ ಬಗ್ಗೆ ಏನಾರು ಗೊಂದಲಗಳಿದ್ದರೆ ಅಥವಾ ಏನಾರು ಅದ್ರ ಬಗ್ಗೆ ತಿಳ್ಕೊಬೇಕಿದ್ರೆ ಖಂಡಿತ ನೀವು ಅವರೊಟ್ಟಿಗೆ ಮಾತಾಡಿ ಎಲ್ಲವನ್ನು ತಿಳ್ಕೊಬೋದು, ಅವ್ರ ಜೊತೆ ಮಾತಾಡ್ಬೋದು. ನೋಡಿದ್ರಲ್ಲ, ಚಿಕ್ಕ ಚಿಕ್ಕ ಮಕ್ಕಳು ಎಷ್ಟು ಡಾಗಿಗಳ ಜೊತೆ ಆಟ ಆಡ್ತಾ ಇದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲ ಈ ಡಾಗಿ, ತುಂಬ ಅದ್ಭುತವಾಗಿದೆ. ಅಲ್ಲಿ ಒಂಥರ ಏನಪ್ಪ ಅಂದರೆ, ನಾವು 4 ಗೋಡೆ ಮಧ್ಯೆ ನಾಯಿಗಳನ್ನ ಕಟಾಕಿ ಅದು ಚೈನಲ್ಲಿ ಹಾಕಿ ಬಂಧಿಸಿ ಅದಕ್ಕೊಂಥರ ಕೋಪ ಎಷ್ಟೊಂದು ಇರುತ್ತೆ. ಬಟ್ ಹಾಗೆ ಅದಕ್ಕೆಲ್ಲ ರಿಲ್ಯಾಕ್ಸ್ ಬೇಕು ಅಂತಂದರೆ ಏನಾಗುತ್ತೆ ಅಂತಂದರೆ, ನಾವು ಇಂಥ ಒಂದು ಡಾಗಿ ಪಾರ್ಕ್ಗೆ ಕರ್ಕೊಂಬರೋದ್ರಿಂದ ಅದಕ್ಕೊಂದು ರಿಲ್ಯಾಕ್ಸ್ ಇರುತ್ತೆ. ಹಾಗಾಗಿ ನಾವು ಇಲ್ಲಿ ಕರ್ಕೊಂಬರ್ಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಏನಪ್ಪ ಅಂತಂದರೆ, ಎಷ್ಟೋ ಜನ
ಡಾಗಿ ಪ್ರಿಯರ್ ಇರ್ತಾರೆ, ಬಟ್ ಅವ್ರಿಗೆ ಡಾಗಿಗಳನ್ನ ಸಾಕೋದಕ್ಕಾಗಲ್ಲ. ಬಟ್ ಅಲ್ಲಿ ಅವರಿರೋಂಥ ಜಾಗದಲ್ಲಿ ಅದಕ್ಕೆ ಪರ್ಮಿಷನ್ಸ್ ಎಲ್ಲ ಇರೋಲ್ಲ. ಬಟ್ ಹಾಗಾಗಿ ನಿಮಗೆ ಈ ಡಾಗಿಗಳನ್ನೆಲ್ಲ ನೋಡಬೇಕು, ಮಾತಾಡಬೇಕು, ಅದ್ರ ಜೊತೆ ಆಟ ಆಡಬೇಕು ಅಂತಂದರೆ ನೋಡಿ, ನೀವು ಈ ಥರ ಬಂದ್ಬಿಟ್ಟು ಅದ್ರ ಜೊತೆ ಎಲ್ಲ ಆಟ ಆಡಿಕೊಂಡು ಸಮಯನ ಕಳೆದು ಹೋಗ್ಬೋದು. ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಡಾಗಿಗಳ ಅಡಾಪ್ಷನ್ಸ್ ಎಲ್ಲ ನಡೀತಾ ಇರುತ್ತೆ. ನೀವು ಡಾಗಿಗಳನ್ನ ಬೇಕಾದ್ರೆ ದತ್ತು ತೊಗೊಳ್ಳೋದು ಅದನ್ನೆಲ್ಲ ಬೇಕಾದ್ರೂ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಎಲ್ಲ ಥರ ನಾಯಿಗಳು ನೋಡಿ, ಲ್ಯಾಬ್ರಿಡರ್ ಎಷ್ಟು ಚೆನ್ನಾಗಿದೆ ಅಲ್ಲ. ಹಾಗಾಗಿ ಯಾರೂ ಕೂಡ ಅಲ್ಲಿ ನಿಮಗೆ ಅಬ್ಜೆಕ್ಷನ್ ಮಾಡಲ್ಲ, ನಮ್ಮ ಡಾಗಿ ಮುಟ್ಬೇಡಿ ಆ ಥರ. ಬಟ್ ಫ್ರೆಂಡ್ಲಿಯಾಗಿರ್ತಾರೆ ಎಲ್ಲರೂ. ನೋಡಿ ಎಷ್ಟು ಒಂದಕ್ಕೊಂದು ಕಿತ್ತಾಡಲ್ಲ, ಜಗಳ ಆಡಲ್ಲ. ನೋಡಿ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ತುಂಬ ಅತ್ಯದ್ಭುತವಾಗಿರುತ್ತೆ. ನೋಡಲಿಕ್ಕೆ ಒಂದು ಖುಷಿ ಆಗುತ್ತೆ. ನೋಡಿ ಆ ಚಿಕ್ಕ ಮಗು ಎಷ್ಟು ಚೆನ್ನಾಗಿ ಡಾಗಿಗಳ ಜೊತೆಲ್ಲ ಆಟ ಆಡ್ತಾ ಇದೆ. ಭಯ ಇಲ್ಲ, ಏನಿಲ್ಲ. ತುಂಬ ಅಲ್ಲಿರೋವಂಥ ಡಾಗ್ಗಳು ಅಷ್ಟೇ ತುಂಬ ಅಗ್ರೆಸಿವ್ ಆಗಿರಲ್ಲ, ಸಾಫ್ಟಾಗಿರ್ತವೆ. ಎಲ್ಲರೂ ನೀಟಾಗಿ ನೋಡಿದ್ದಾರಲ್ಲ ಅಲ್ಲಿ ಎಷ್ಟು ಚೆನ್ನಾಗಿ ಪರಿಸರನ ಮೇಂಟೈನ್ ಮಾಡಿದ್ದಾರೆ ಅಂತ. ನೀವು ಅಷ್ಟೇ ಅಲ್ಲಿ ಏನಾರು ಹೋದರೆ ಅದು ಗಲೀಜೆಲ್ಲ ಮಾಡಲಿಕ್ಕೆ ಹೋಗ್ಬಿಡಿ, ತುಂಬ ಕ್ಲೀನಾಗಿ ಇಟ್ಕೊಳ್ಳಿ. ಹಾಗಾಗಿ ನೋಡಿ ಅದೆಷ್ಟು ಚೆನ್ನಾಗಿ ಓಡ್ತಾ ಇದೆ, ಅದೇ ತುಂಬ ಅಟ್ರಾಕ್ಟಿವ್ ಆಗಿದೆ ಇಡೀ ಪಾರ್ಕ್ ಎಲ್ಲ. ಹಾಗಾಗಿ ನೀವು ನಿಮ್ಮ ಡಾಗಿಗಳನ್ನ ಕರ್ಕೊಂಡು ಇಲ್ಲಿ ಖಂಡಿತ ವಿಸಿಟ್ ಮಾಡಿ. ವಾರಾಂತ್ಯದಲ್ಲಿ ಹೀಗೆ ನಿಮ್ಮ ಡಾಗಿಗಳಿಗೆ ಒಂದು ರಿಲ್ಯಾಕ್ಸ್ ಸಿಗುತ್ತೆ, ನಿಮಗೂ ಕೂಡ ಒಂದು ರಿಲ್ಯಾಕ್ಸ್ ಸಿಗುತ್ತೆ. ನೀವು ಅಲ್ಲಿ ಬೇಕಾದ್ರೆ ನಿಮ್ಮ ಫ್ಯಾಮಿಲಿ ಯಾರನ್ನಾರು ಕರ್ಕೊಂಡು ಹೋಗ್ತೀರಾ ಅಂತಂದರೆ ಅಲ್ಲಿ ಡಾಗಿಗಳ ಪಾರ್ಕಲ್ಲಿ ಯಾರು ಒಬ್ರು ನೋಡ್ಕೊತಾ ಇರ್ತಾರೆ, ನೀವು ಆರಾಮಾಗಿ ಕಬ್ಬನ್ ಪಾರ್ಕೆಲ್ಲ ಒಂದು ರೌಂಡ್ ಹೊಡಿಬೋದು. ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ನಿಮಗೂ ವಾಕ್ ಆಗುತ್ತೆ, ಡಾಗಿಗೂ ವಾಕ್ ಆಗುತ್ತೆ, ಡಾಗಿಗೂ ರಿಲ್ಯಾಕ್ಸ್ ಸಿಗುತ್ತೆ, ನಿಮಗೂ ಒಂದು ರಿಲ್ಯಾಕ್ಸ್ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಹೀಗೆ ನೋಡ್ತಾ ಇರಿ, ಎಷ್ಟು ಚೆನ್ನಾಗೆಲ್ಲ ಓಡ್ತಾ ಇರ್ತಾರೆ. ನೋಡಿ ಈ ಥರ ನಾವು ಇಲ್ಲಿ ಮನೆ ಹತ್ರ ಬಿಡೋಕ್ಕಾಗೋದೇ ಇಲ್ಲ. ಯಾಕೆಂತಂದರೆ ಬೇರೆ ಜನಗಳೆಲ್ಲ ಓಡಾಡ್ತಾ ಇರ್ತಾರೆ. ಅವರಿಗೆ ಸುಮ್ಮನೆ ಓಡೋಗ್ತು ಅಂದ್ರೇ ಅವ್ರು ಭಯ ಪಡ್ತಾರೆ, ಅಥವಾ ಬಗಳುತು ಅಂದ್ರೇ ಅವರು ಭಯ ಪಡ್ತಾರೆ. ಹಾಗಾಗಿ ನೋಡಿ ಈ ಥರ ಬಿಟ್ಬಿಟ್ರೆ ಅಲ್ಲಿ ಆರಾಮಾಗಿ ಆಟ ಆಡ್ಕೊಂಡಿರ್ತಾರೆ, ಯಾವುದೇ ರೀತಿಯ ತೊಂದರೆಗಳೇ ಇಲ್ಲ. ನೋಡಿ ಅವನೆಷ್ಟು ಚಿಕ್ಕವನಿದ್ದಾನೆ, ಇವನೆಷ್ಟು ದೊಡ್ಡವನಿದ್ದಾನೆ ಅಲ್ಲ. ನೋಡಿ ಎಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿ ಆಟ ಆಡ್ತಾ ಇರ್ತಾನೆ. ಸೊ ಇದನ್ನೆಲ್ಲ ನೋಡ್ತಾರೆ ನಮಗೆ ಒಂಥರ ಖುಷಿಯಾಗುತ್ತೆ. ಒಂಥರ ನಾವು ನಾವು ಮನೇಲಿ ಒಂದಾಗಿರುತ್ತೆ, ನಮ್ಗೆ ಆ ಡಾಗ್ ಸಾಕಬೇಕಾಗಿತ್ತು, ಈ ಡಾಗ್ ಸಾಕಬೇಕಾಗಿತ್ತು ಅಂತ. ಬಟ್ ನಮ್ಗೆ ಅಲ್ಲಿ ಹೋದ್ಮೇಲೆ ಏನೂ ಅಂತಲ್ಲ. ಬಟ್ ಎಲ್ಲ ಡಾಗ್ಗಳು ನೋಡ್ತಾ ಇರ್ತೀವೆಲ್ಲ, ಮುಟ್ಬೋದು, ಪ್ರೀತಿಯಿಂದ ಆಟ ಆಡಿಸ್ಬೋದು. ಎಲ್ಲ ಡಾಗಿಗಳು ಅಷ್ಟೇ ಫ್ರೆಂಡ್ಲಿಯಾಗಿರ್ತಾರೆ, ಯಾವುದೇ ರೀತಿಯಾದಂಥ ತೊಂದರೆಗಳಿಲ್ಲ. ಆರಾಮಾಗಿ ನಿಮ್ಮ ಡಾಗಿಗಳನ್ನ ನೀವು ವೀಕೆಂಡಲ್ಲಿ ನೀವು ಇಲ್ಲಿ ಕರ್ಕೊಬಂದು ಆಟ ಆಡಿಸ್ಬೋದು. ಯಾವುದೇ ರೀತಿಯಾದಂಥ ಎಂಟ್ರಿ ಫೀಸು ಆಗಲಿ ಮತ್ತೊಂದಾಗಲಿ ಏನೂ ಇರೋಲ್ಲ, ಎಲ್ಲವೂ ತುಂಬ ಚೆನ್ನಾಗಿರುತ್ತೆ. ಸೊ ಮಿಸ್ ಮಾಡ್ಕೋಬೇಡಿ ಸ್ನೇಹಿತರೆ. ನೀವು ಈ ವಿಡಿಯೋದಲ್ಲಿ ನೋಡಬಹುದಾದ ಪ್ರಮುಖ ಅಂಶಗಳಂತಂದರೆ, ಭಾನುವಾರದ ದಿನಗಳಲ್ಲಿ ಈ ಜಾಗ ಸಂಪೂರ್ಣವಾಗಿ ಶ್ವಾನ ಪ್ರೇಮಿಗಳ ಸ್ವರ್ಗವಾಗಿ ಮಾರ್ಪಡುತ್ತದೆ. ಸಮಯ ಮತ್ತು ಪ್ರವೇಶ ಶುಲ್ಕ ಎಲ್ಲವೂ ಫ್ರೀ ಇರುತ್ತೆ. ಇಲ್ಲಿ ಯಾವುದೇ ರೀತಿಯಾದಂಥ ಟಿಕೆಟ್ ಚಾರ್ಜ್ ಆಗಲಿ ಎಂಟ್ರೆನ್ಸ್ ಫೀಸ್ ಆಗಲಿ ಇರೋದಿಲ್ಲ. ಹಾಗಾಗಿ ಈ ಡಾಗ್ ಪಾರ್ಕ್ ಕೇವಲ ಭಾನುವಾರ ಬೆಳಿಗ್ಗೆ 7:30ರಿಂದ ಮಧ್ಯಾಹ್ನ 1:30ರವರೆಗೆ ಮಾತ್ರ ಇರುತ್ತದೆ. ಇಲ್ಲಿಗೆ ಬರಲು ಯಾವುದೇ ರೀತಿಯ ಪ್ರವೇಶ ಶುಲ್ಕ ಇರುವುದಿಲ್ಲ. ಎಲ್ಲವೂ ಕಂಪ್ಲೀಟಾಗಿ ಎಲ್ಲವೂ ಉಚಿತವಾಗಿರುತ್ತೆ. ಆದರೆ ನೀವು ಬೆಳಿಗ್ಗೆ 11 ಗಂಟೆ ಒಳಗೆ ಬಂದರೆ ತುಂಬ ಒಳ್ಳೆಯದು. ಲಿಸ್ಟ್ ಫ್ರೀ ಝೋನ್ ಆಟದ ಸಮಯ ಪಾರ್ಕಿನ ಒಂದು ನಿರ್ದಿಷ್ಟ ಭಾಗದಲ್ಲಿ ನಾಯಿಗಳನ್ನು ಸರಪಳಿಯಿಂದ ನೀವು ಕಟ್ಕೊಂಡು ಅವ್ರನ್ನ ಒಳಗಡೆ, ಅದೇನು ಡಾಗಿ ಪಾರ್ಕ್ ಇತ್ತು ಅದ್ರ ಒಳಗಡೆವರೆಗೂ ನೀವು ಅದನ್ನು ಕಂಪ್ಲೀಟಾಗಿ ಬೆಲ್ಟ್ ಹಾಕಿ ಅಥವಾ ಸರಪಳಿ ಏನಿದೆ ಅದನ್ನು ಹಾಕ್ಕೊಂಡೇ ನೀವು ಅವನ್ನ ಒಳಗಡೆ ಕರ್ಕೊಂಬರ್ಬೇಕಾಗತ್ತೆ. ಯಾಕೆಂತಂದರೆ ಅಲ್ಲಿ ಬೇರೆ ಜನಗಳು ಕೂಡ ಅಲ್ಲಿ ವಾಕ್ ಮಾಡ್ತಾ ಇರ್ತಾರೆ, ರನ್ ಮಾಡ್ತಾ ಇರ್ತಾರೆ, ಆಟ ಆಡ್ತಾ ಇರ್ತಾರೆ. ಸೊ ಹಾಗಾಗಿ ಸಡನ್ಲಿ ನಮ್ಮ ನಾಯಿಗಳು ಏನಾರು ಅಲ್ಲಿ ಹೋದರೆ, ನಮ್ಮ ಡಾಗೇಶ್ ಏನಾರು ಅಲ್ಲಿ ಹೋದರೆ ಅವರು ಭಯ ಪಡ್ತಾರೆ. ಹಾಗಾಗಿ ಅದಕ್ಕೋಸ್ಕರ ನಾವು ಅದಕ್ಕೆ ಬೆಲ್ಟ್ ಅಂಡು ಸರಪಳಿನ ಹಾಕಿ ಕಂಪಲ್ಸರಿ ನಾವು ಅವನ್ನ ಕರ್ಕೊಂಬರ್ಬೇಕಾಗತ್ತೆ. ಹಾಗೆ ಮತ್ತು ಏನು ಮಾಡಬೇಕಾಗತ್ತೆ, ನಾವಲ್ಲಿ ತುಂಬ ಎಲ್ಲವೂ ಚೆನ್ನಾಗಿರುತ್ತೆ. ನಿಮ್ಮದು ವ್ಯಾಕ್ಸಿನೇಷನ್ ಕಾರ್ಡ್ ಕಂಪ್ಲೀಟಾಗಿ ಮರೀದೆ ತೊಗೊಂಡೋಗಿ ಅಲ್ಲಿ ಕೆಲವು ಕೇಳ್ತಾರೆ. ಒಂದೊಂದು ಸಲ ಯಾರು ಕೇಳ್ಬೋದು, ನಮ್ಮದು ವ್ಯಾಕ್ಸಿನೇಷನ್ ಕಾರ್ಡ್ ಕೊಡಿ, ಕರೆಕ್ಟಾಗಿ ಆಗಿದೆಯಾ, ಇಯರ್ಲಿ ಹಾಕ್ಸ್ತಾ ಇದ್ದೀರಾ, ಅದನ್ನೆಲ್ಲ ಕೇಳ್ತಾರೆ. ಹಾಗಾಗಿ ನೀವು ಅಲ್ಲಿಗೆ ವ್ಯಾಕ್ಸಿನೇಷನ್ ಕಾರ್ಡನ್ನ ತೊಗೊಂಡೋಗಿ ಒಳ್ಳೆಯದು. ಮತ್ತು ಅಲ್ಲಿ ಬೇರೆ ಡಾಗಿಗಳ ಜೊತೆ ಎಲ್ಲ ತುಂಬ ಆಟ ಆಡ್ಬೋದು, ಸ್ವೇಚ್ಛೆಯಾಗಿರ್ಬೋದು. ಮತ್ತು ನಮ್ಮ ಮೋಟು ಪತ್ಲು ಅಲ್ಲಿನ ನಾಯಿಗಳ ಜೊತೆ ಎಲ್ಲ ಹೇಗೆ ಆಟ ಆಡಿದ್ರು ಅನ್ನೋದನ್ನೆಲ್ಲ ನೀವು ನೋಡ್ತಾ ಇದ್ದೀರಾ. ನೋಡಿ ಇಲ್ಲಿ ನೋಟಿಸ್ ಬೋರ್ಡ್ ಎಲ್ಲ ಇರುತ್ತೆ, ಅದನ್ನೆಲ್ಲ ಒಂದು ಸಲ ಓದ್ಕೊಳ್ಳಿ. ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಇರುತ್ತೆ ಅದನ್ನೆಲ್ಲ ಒಂದು ಸಲ ಓದ್ಕೊಂಡು ಆರಾಮಾಗಿ ಕರ್ಕೊಂಡು ಹೋಗಿ ಅಲ್ಲಿ ನೀವು ಅವನ್ನ ಸರಪಳಿಯಿಂದ ಬಿಚ್ಚಿ ಈ ಥರ ಓಡಾಡಲಿಕ್ಕೆ ಮುಕ್ತವಾಗಿ ಅವ್ರನ್ನ ಬಿಡ್ಬೋದು.
ನಮ್ಮ ಶ್ವಾನಗಳ ಜೊತೆ ಸಾಮಾಜಿಕವಾಗಿ ಬೆರೆಯಲು ಮತ್ತು ಅವಕಾಶವಿದೆ. ಮತ್ತು ನಮ್ಮ ಮೋಟು ಪತ್ಲೆಯಲ್ಲಿ ಬೇರೆ ನಾಯಿಗಳ ಜೊತೆ ಹೇಗೆ ಮಸ್ತಿ ಮಾಡಿದವು ಎಂಬುದನ್ನು ನೀವೇ ನೋಡ್ತಾ ಇದ್ದೀರಲ್ಲ. ಅಲ್ಲಿ ವಿವಿಧ ತಳಿಯ ಶ್ವಾನಗಳ ಸಂಗಮನೇ ಇರುತ್ತೆ. ಅಲ್ಲಿ ಹಸ್ಕಿ ಮತ್ತು ಪಗ್, ಲ್ಯಾಬ್ರೆಡರ್ ಮತ್ತು ಗೋಲ್ಡನ್ ಮತ್ತು ರಿಟ್ರೀವರ್ ಸೇರಿದಂತೆ ವಿದೇಶಿ ಮತ್ತು ನಮ್ಮ ದೇಶೀಯ ತಳಿಗಳ ನಾಯಿಗಳು ಕೂಡ ಅಲ್ಲಿ ಇರುತ್ತೆ. ಹಾಗೆ ನೂರಾರು ಸುಂದರ ನಾಯಿಗಳನ್ನು ನೀವು ಒಂದೇ ಕಡೆ ನೋಡ್ಬೋದು. ಮತ್ತು ಅಲ್ಲಿ ಪಾಲಿಸಬೇಕಾದ ಕಟ್ಟುನಿಟ್ಟಿನ ನಿಯಮಗಳು: ಪಾರ್ಕ್ ಒಳಗಡೆ ನಾಯಿಗಳನ್ನು ಕರೆತರುವಾಗ ವ್ಯಾಕ್ಸಿನೇಷನ್ ಕಾರ್ಡ್ ಮಾತ್ರ ಕಂಪಲ್ಸರಿಯಾಗಿರಲೇಬೇಕು, ವಿವರಗಳು ಸರಿಯಾಗಿರಬೇಕು. ಜೊತೆಗೆ ನಿಮ್ಮ ಶ್ವಾನಗಳು ಮಲಮೂತ್ರ ವಿಸರ್ಜನೆ ಮಾಡಿದರೆ ಅದನ್ನು ಸ್ವಚ್ಛಗೊಳಿಸಲು ಪೋಪ್ ಸ್ಕೋಪರ್ ತರುವುದು ಕಡ್ಡಾಯವಾಗಿರುತ್ತೆ. ಮರಿದೇ ಅದನ್ನು ತೊಗೊಂಬನ್ನಿ. ಮತ್ತು ಶ್ವಾನ ಪ್ರೇಮಿಗಳಿಗೆ ನನ್ನದೊಂದು ಸಣ್ಣ ಕಿವಿ ಮಾತು: ನಮ್ಮ ಸಾಕು ಪ್ರಾಣಿಗಳು ಕೇವಲ ಮನೆಯ 4 ಗೋಡೆಗಳ ಮಧ್ಯೆ ಇದ್ದರೆ ಅವುಗಳ ಸ್ವಭಾವದಲ್ಲಿ ಕೋಪ ಅಥವಾ ಬೇಸರ ಮೂಡಬಹುದು. ಹೀಗೆ ವಾರಕ್ಕೊಮ್ಮೆಯಾದರೂ ಹೊರಗಿನ ಪ್ರಪಂಚಕ್ಕೆ ಕರ್ಕೊಂಡು ಬಂದು ಅವಳನ್ನ ಆಟಾಡಿಸಿ ಚೆನ್ನಾಗಿ ನೋಡ್ಕೊಳ್ಳಿ. ಹಾಗೆ ಸ್ನೇಹಿತರೆ, ಯಾರ್ಯಾರು ನಮ್ಮ ಗೀತಾ ತನಯನ ಪ್ರಪಂಚ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೀಗೆ ಮುಂದಿನ ದಿನಗಳಲ್ಲಿ ವೀಡಿಯೋ ಬರ್ತಾ ಇರುತ್ತೆ. ಥ್ಯಾಂಕ್ ಯು, ಬಾಯ್, ಸಿ ಯು.